ನಾನು ಅಮ್ಮನವ್ರ ಹತ್ರ ನಾನು ನೇರವಾಗಿ ಒಂಚೂರು ಮಾತಾಡ್ಬೋದು. ಮಾತಾಡಿ. ನಾನು ಇದೀನಿ, ನಾನು ಇಲ್ಲಿ ನೆಲೆಸಿದ್ದೀನಿ, ಇಡೀ ಪ್ರಪಂಚಕ್ಕೆ ನಾನು ದಾರಿ ದೀಪ ಆಗ್ತೀನಿ ಅಂದರೆ ನೀನು ಹೂವು ಕೊಟ್ಟು ನಾನು ಇದೀನಿ ಅಂತ ಪ್ರೂವ್ ಮಾಡ್ಬೇಕು ಇವಾಗ. ಕೊಡಮ್ಮ, ನೀನು ಬೇಡಿ ಬರುವಂಥ ಭಕ್ತರುಗಳನ್ನ ಇಷ್ಟಾರ್ಥವನ್ನು ನಾನು ನೆರವೇರಿಸ್ಕೊಡ್ತೀನಿ ಅಂತ. ಇಡೀ ಪ್ರಪಂಚಕ್ಕೆ ತಾಯಿ ನೀನು ನೀನು ಇದೆಯಾ ಅಂತ ಪ್ರೂವ್ ಮಾಡ್ಕೊಂಡಿದ್ಯಾ. ನಿನ್ನನ್ನು ಆ ಥರ ಕೇಳಿದ್ದಕ್ಕೆ ನಿನಗೆ ಹರ್ಟಾಗಿ ದಯವಿಟ್ಟು ಕ್ಷಮಿಸಮ್ಮ. ನಿನ್ನನ್ನು ಯಾರ್ಯಾರು ನಂಬಿ ಬರ್ತಾರೆ ಎಲ್ಲರಿಗೂ ಆಯಸ್ಸು ಆರೋಗ್ಯ ಅಂತಸ್ತು ಕೊಟ್ಟು ನಾನು ಇದೀನಿ ಅಂತ ಒಂದು ಭರವಸೆ ಕೊಟ್ಕೊಂಡು ನೀನು ಕಾಪಾಡ್ಕೋಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ದೇವ್ರನ್ನ ನಂಬದೇ ಇರೋರಿಗೆ, ದೇವರು ಇಲ್ಲ ಅಂತ ಹೇಳೋರಿಗೆ ಏನು ಹೇಳ್ತೀರಮ್ಮ ನೀವು ದಯವಿಟ್ಟು ಹೇಳಿ. ಯಾರ ಜೀವನದಲ್ಲಿ ಎದುಳ್ಬೇಕು ಅಂತ ಮನಸ್ಸು ಮಾಡ್ತಿದ್ದಾರೆ ಅವರೆಲ್ಲರಿಗೂ ತುಂಬ ಅದ್ಭುತವಾದ ಸ್ಥಳಗಳನ್ನ, ತುಂಬ ಪವರ್ಫುಲ್ ಜಾಗಗಳನ್ನ ತೋರಿಸಿ ಅವ್ರ ಕಷ್ಟಗಳನ್ನ ಕ್ಲಿಯರ್ ಮಾಡುವಂಥ ಉದ್ದೇಶ ಆಗಿರುತ್ತೆ ಖಂಡಿತವಾಗಲು. ಮತ್ತು ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಒಂದು ಓಂ ಶಕ್ತಿ ವೆಂಕಟೇಶ ಅಂತ ಇವತ್ತು ನನ್ನ ಪರಿಚಯ ಮಾಡಿಸಿದ್ದು ಈ ತಾಯಿ. ಇವತ್ತು ಈ ಅಮ್ಮನಿಂದ ನಾನು ಎಲ್ಲೇ ಹೊರಗಡೆ ಹೋದ್ರೂ ನನಗೊಂದು ಮರ್ಯಾದೆ ಇದೆ, ಖಂಡಿತ ಹೌದು, ನನಗೊಂದು ಗೌರವ ಇದೆ. ಖಂಡಿತ ಹೌದು. ಅವತ್ತು ನನ್ನ ಕೀಳಾಗಿ ಕಂಡವರು ಇವತ್ತು ಬನ್ನಿ ಸ್ವಾಮಿ ಅಂತ ನನ್ನ ಕರೆದು ಮಾತಾಡಿಸ್ತಾರೆ ಅಂದರೆ ಅದಕ್ಕೆಲ್ಲ ನನ್ನ ಮಮ್ಮ ಕೊಟ್ಟಿರುವಂಥ ಭಾಗ್ಯ. ನಾವು ಯಾವುದೇ ಕಾರಣಕ್ಕಾಗಲಿ ಯಾವುದೇ ಕ್ಷಣಕ್ಕಾಗಲಿ ಇವತ್ತು ನನಗೇನೋ ಒಂದು ಅಮ್ಮನಿಂದ ಪವರ್ ಇದೆ, ಅಮ್ಮ ನನ್ನ ಜೊತೆಯಲ್ಲಿದ್ದಾಳೆ ಅಂತ ಅದನ್ನು ನಾನು ದುರುಪಯೋಗ ಪಡಿಸ್ಕೊಳಕ್ಕೆ ನನಗೆ ಎಲ್ಲೂ ಹೋಗಿಲ್ಲ. ನಮ್ಮಿಂದ ಆದಷ್ಟು ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನಾವು ದುಡ್ಡು ಮಾಡಬೇಕು ಅನ್ನೋದಾಗಲಿ ಹೆಸರು ಮಾಡಬೇಕಾಗಲಿ ಅನ್ನೋದಾಗಲಿ ನನ್ನಲ್ಲಿ ಇಲ್ಲ. ನೋಡಿ, ಎಷ್ಟು ಮುಗ್ಧ ಮನಸ್ಸಿನಿಂದ ಅಮ್ಮನ ಸೇವೆ ಅಷ್ಟೇ ಸಾಕು. ಯಾರು ನಮ್ಮ ಬಂದು ನಂಬಿ ಅಮ್ಮನ ನಂಬ್ತಾರೆ ಅವ್ರ ಕಷ್ಟಗಳನ್ನ ತೀರಿಸ್ಕೊಂಡ್ರೆ ಸಾಕು. ಯಾವುದೇ ಆಡಂಬರ ಇಲ್ಲ, ನಮಗೆ ಯಾವುದೇ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ. ಅಮ್ಮನ ಸೇವೆಗೋಸ್ಕರ ನನ್ನ ಜೀವನನೇ ಮುಡುಪಾಗಿರ್ತೀನಿ ಅಂತ ಹೇಳ್ತಿರೋ ವೆಂಕಟೇಶ್ ಅಮ್ಮನವ್ರು ಮಾತು ಕೇಳ್ತಿದ್ರೆ ಇಂಥವ್ರ ಮಧ್ಯೆ ಇಂಥ ಭ್ರಷ್ಟ ಸಿಗ್ತಿರೋ ಅದು ಭಾಗ್ಯ ಅಂತಲೇ ಹೇಳ್ಬೋದು ಖಂಡಿತವಾಗಲು. ಇದ್ರ ಮೇಲೆ ನಾನು ಏನೂ ಮಾತಾಡೋಕ್ಕಾಗಲ್ಲ. ಆ ಜಗನ್ಮಾತೆ ಆಕೆ ಅಮ್ಮನವ್ರಿಗೆ ಒಲ್ದಿದ್ದಾರೆ. ಮತ್ತು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ ವೆಂಕಟೇಶ್ ಅಮ್ಮನವರು ಕೂಡ ಅಮ್ಮನವ್ರಿಗೆ ಪಾದಪೂಜೆಗೆ ಅಷ್ಟೇ ನಿಲುವಾಗಿದ್ದಾರೆ. ಇದ್ರ ಮೇಲೆ ನಾವು ನೀವು ಏನು ಹೇಳೋಕ್ಕಾಗುತ್ತೆ. ಸೊ ವಿಷಯ ಇಷ್ಟೇ. ಸುಮಾರು ಸರಿ ನಾನೇ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ, ಸ್ವಾಮಿ ದಯವಿಟ್ಟು ನೀವು ಮಾತಾಡಿಲ್ಲ ಅನ್ನೋ ಪರವಾಗಿಲ್ಲ, ಇಡೀ ಕರ್ನಾಟಕದ ಜನತೆಗೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದಾರೆ ಮತ್ತು ಯಾರ್ಯಾರು ಕಷ್ಟ ನೊಂದಿದ್ದಾರೆ, ಬೆಂದಿದ್ದಾರೆ, ಬೇಯ್ತಾ ಇದ್ದಾರೆ, ಅವ್ರಿಗೆಲ್ಲರೂ ಅಮ್ಮನವ್ರು ದಾರಿ ಮಾಡಿಕೊಡ್ಬೇಕು, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ರಿಕ್ವೆಸ್ಟ್ಗಳ ಮೇರೆಗೆ ಅಮ್ಮನವ್ರು ಒಪ್ಕೊಂಡಿರೋದು. ಇದ್ಯಾವುದೋ ಪಬ್ಲಿಸಿಟಿ ವಿಡಿಯೋ ಇಲ್ಲ. ನನ್ನ ಈ ಚಾನಲ್ ದೈವಸ್ಥಳ ಯೂಟ್ಯೂಬ್ ಚಾನಲ್ ಉದ್ದೇಶ ಇಷ್ಟೇ ಆಗಿರುತ್ತೆ. ಯಾರ್ಯಾರು ನೋವ್ತಾ ಇದ್ದಾರೆ, ಯಾರ್ಯಾರು ಬೆಂದಿದ್ದಾರೆ, ಯಾರ್ಯಾರು ಜೀವನದಲ್ಲಿ ಎದುಳ್ಬೇಕು ಅಂತ ಮನಸ್ಸು ಮಾಡ್ತಿದ್ದಾರೆ ಅವರೆಲ್ಲರಿಗೂ ತುಂಬ ಅದ್ಭುತವಾದ ಸ್ಥಳಗಳನ್ನ, ತುಂಬ ಪವರ್ಫುಲ್ ಜಾಗಗಳನ್ನ ತೋರಿಸಿ ಅವ್ರ ಕಷ್ಟಗಳನ್ನ ಕ್ಲಿಯರ್ ಮಾಡುವಂಥ ಉದ್ದೇಶ ಆಗಿರುತ್ತೆ ಖಂಡಿತವಾಗಲು. ಮತ್ತು ನಾನು ಅಮ್ಮನವ್ರನ್ನ ನೋಡಿ ಮತ್ತು ನಿಮ್ಮನ್ನ ನೋಡಿ ತಿಳ್ಕೊಂಡಿದ್ದು ಕಟು ಸತ್ಯ ಏನಂದ್ರೆ ಸ್ವಾಮಿ ಅಮ್ಮನವರೇ, ಅಮ್ಮನಿಗೆ ಮತ್ತು ಸ್ವಾಮಿಗಳಿಗೆ ಯಾವುದೇ ಥರ ಆಡಂಬರದ ಆಸೆ ಇಲ್ಲ. ಅದಂತೂ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ನಮ್ಮಮ್ಮ ಯಾವುದೇ ಥರದಂಥ ಆಡಂಬರದ ಪೂಜೆಗೆ ಅಮ್ಮ ಒಲಿಯಲ್ಲ. ಬರುವಂಥ ಭಕ್ತಾದಿಗಳಿಗೂ ನಾವು ಈ ರೀತಿ ಪೂಜೆ ಮಾಡಬೇಕು, ಪುನಸ್ಕಾರಗಳನ್ನ ಮಾಡಿಸ್ಬೇಕು ಅಮ್ಮನಿಗೆ ಅಂತ ಕೇಳಲ್ಲ. ಅಮ್ಮ ಪ್ರೀತಿಯಿಂದ ಕೇಳೋದು ಮಡ್ಲಕ್ಕಿ ಒಂದೇ. ಅವ್ರ ಭಕ್ತಿಯಿಂದ ಅವರು ಒಂದು ಮಡ್ಲಕ್ಕಿ ತಂದು ಕೊಟ್ಟರೆ ಅಷ್ಟೇ ಸಾಕು. ಈಗ ಯಾವ್ಯಾವುದಾದ್ರೂ ಹೊರಗಡೆ ಹೋದರೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಅರ್ಕೆಗಳನ್ನು ಒತ್ಕೊತಾರೆ. ನಮ್ಮ ಅಮ್ಮನ ಹತ್ರ ಅರ್ಕೆ ಅಂತ ಮಾಡ್ಕೊಳ್ಳೋದಾದರೆ ಕೇವಲ ₹1 ಆ ಯಮ್ಮನ ಸರಿಗೆ, ಅವ್ರ ಭಕ್ತಿಯಿಂದ ಯಮ್ಮನ ಸರಿಗೆ ₹1 ಕಟ್ಟಿಬಿಟ್ಟು ಕೈಯನ್ನು ಮುಗಿದ್ಬಿಟ್ಟು ಹೋದರೆ ನಮಗಿಂತ ಕಷ್ಟ ಅದೇ ಕಣವ, ನಮ್ಮ ಕಷ್ಟ ಒಳ್ಳೇದಾಗಬೇಕು ಅಂತ ಕೇಳ್ಕೊಂಡು ಹೋದರೆ ಖಂಡಿತವಾಗ್ಲೂ ಅವ್ರಿಗೆ ಅಮ್ಮನವರು ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ಬರುವಂಥ ಭಕ್ತಾದಿಗಳು ಕೇವಲ ಬರೀ ₹1 ಮಾತ್ರ ಇಲ್ಲಿ ಕಟ್ಬಿಟ್ಟು ಹೋಗ್ತಾರೆ. ಅಮ್ಮ ನೋಡಿ, ಒಳ್ಳೆ ಟೈಮ್ ನೆನಪು ಮಾಡ್ರಿ ಅಮ್ಮ. ಇದ್ರ ಬಗ್ಗೆ ಹೇಳಿ ದಯವಿಟ್ಟು. ಅಮ್ಮ ತುಂಬಾ ಜನ ಬೀಗ ಕಟ್ಟಿದ್ದಾರೆ ಮತ್ತೆ ಕಾಸ್ನ ಕಟ್ಟಿದ್ದಾರೆ, ದಯವಿಟ್ಟು ಇದ್ರ ಬಗ್ಗೆ ಹೇಳ್ಕೊಡಿ. ಅಂದ್ರೆ ಅವ್ರದ್ದು ಏನೇ ಒಂದು ಮುಖ್ಯವಾದ ಕೋರಿಕೆ ಇದ್ರೆ ಅಮ್ಮನಲ್ಲಿ ₹1 ಕಾಯಿನನ್ನ ಅವರು ಇಲ್ಲಿ ಕಟ್ಬಿಟ್ಟು ಹೋಗ್ತಾರೆ. ಅಮ್ಮನ ಹೆಸರು ಹೇಳಿ, ನಮಗೆ ಈ ರೀತಿ ಒಂದು ಕೆಲಸ ಆಗಬೇಕಮ್ಮ, ನಮ್ಗೆ ಈ ರೀತಿದೊಂದು ವ್ಯವಹಾರ ನಡಿಬೇಕು ಅಂದ್ಬಿಟ್ಟು ಅಮ್ಮನಲ್ಲಿ ಅವರು ಒಂದು ಕೇಳ್ಕೊಂಡು ಒಂದು ಕಾಸನ್ನ ಕಟ್ಬಿಟ್ಟು ಹೋಗ್ತಾರೆ. ಆ ಕಾಸನ್ನ ಕಟ್ಬಿಟ್ಟು ಹೋಗೋದ್ರಿಂದ ಅವ್ರ ಕೆಲಸಗಳು ಸಕ್ಸಸ್ ಆಯ್ತವೆ. ಅವ್ರ ಕೆಲಸ ಸಕ್ಸಸ್ ಆದಮೇಲೆ ಅವರು ಬಂದು ಅಮ್ಮನಿಗೆ ಸೀರೆ ಮತ್ತು ಮಡ್ಲಕ್ಕಿಯನ್ನು ಕೊಟ್ಬಿಟ್ಟು ಹೋಗ್ತಾರೆ. ಇಲ್ಲಿ ಕಟ್ಟಿರುವಂಥ ಸಾವಿರಾರು ಜನ ಕಟ್ಟಿದ್ದಾರೆ. ಇದರಲ್ಲಿ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅಂತ ಕಟ್ಟಿರೋರೇ ಜಾಸ್ತಿ ಜನ. ಮತ್ತು ಇವತ್ತಿನ ಲೆಕ್ಕಾಚಾರದಲ್ಲಿ ಏನಪ್ಪಾ ಅಂದರೆ ತುಂಬ ಜನ ರೈತರ ಮಕ್ಳಿಗೆ ಹೆಣ್ಗಳು ಸಿಗ್ತಾ ಇಲ್ಲ. ರೈತರ ಮಕ್ಳಿಗೆ ಹೆಣ್ಗಳು ಸಿಗ್ತಾ ಇಲ್ಲ. ಅವರು ಸುಮಾರು ಜನ ಬಂದು ಅಮ್ಮನ ಹತ್ರ ಹೆಣ್ಣಿಗಾಗಿ ಕೇಳ್ಕೊಂಡು ಕಟ್ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಸುಮಾರು ಜನಕ್ಕೆ ಹೆಣ್ಣು ಸಿಕ್ಕಿ ಮದುವೆ ಆಗಿದೆ. ನಾವು ಅಮ್ಮನಲ್ಲಿ ಪ್ರತಿ ತಿಂಗಳು ಅಮ್ಮನಲ್ಲಿ ವಿಶೇಷ ಪೂಜೆ ಇಟ್ಟಾಗ ನಾವು ಕೇಳ್ಕೊಳ್ಳೋದು ಇಷ್ಟೇ, ರೈತರಿಗೆ ಒಳ್ಳೇದಾಗಬೇಕು, ಅವ್ರು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಬೇಕು. ಮತ್ತು ಗಡಿಯಲ್ಲಿ ಇವತ್ತು ನಾವು ಈ ರೀತಿ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ, ನಾವು ಇಷ್ಟು ಅದ್ದೂರಿಯಾಗಿ ಅಮ್ಮನ ಪೂಜೆ ಮಾಡಬೇಕಾದ್ರೆ, ನಾವು ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಬೇಕಾದ್ರೆ ಕಷ್ಟಪಡ್ತಾ ಇರುವಂಥವ್ರು ನೂರಾರು ಜನ ನಮ್ಮ ಯೋಧರು ಅವ್ರು ಎಲ್ಲಿದ್ರು ಅವ್ರು ಆರೋಗ್ಯವಾಗಿರ್ಬೇಕು, ಅವ್ರು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ನಾವು ಪ್ರತಿ ಬಾರಿ ಮಾಲೆ ಹಾಕಬೇಕಾದ್ರೂ, ಇಡುಮುಡಿ ಕಟ್ಟಬೇಕಾದ್ರೂ ನಾವು ಕೇಳ್ಕೊಳ್ಳೋದು ಇಷ್ಟೇ ಅಮ್ಮನಲ್ಲಿ.
ಅಮ್ಮ ನಾವು ಈ ರೀತಿ ಇವತ್ತು ನಿನ್ನ ಬಂದು ಮಾಡಬೇಕಾದ್ರೆ ಅವರಲ್ಲಿ ಗಡಿ ಕಾಯ್ತಾ ಇರೋದ್ರಿಂದ ನಾವು ಇಲ್ಲಿ ಇಷ್ಟು ನೆಮ್ಮದಿಯಾಗಿ ಖುಷಿಯಿಂದ ಸಂತೋಷದಿಂದ ಇದ್ದೀವಿ ಅಮ್ಮ, ಅಂಥವ್ರಿಗೆ ಮತ್ತೆ ಅಂಥವ್ರ ಕುಟುಂಬದವ್ರಿಗೆ ಆಯುಸ್ ಆರೋಗ್ಯ ಕೊಟ್ಟು ಚೆನ್ನಾಗಿಡಮ್ಮ ಅಂತ ನಾವು ಕೇಳ್ಕೊಂತ ಇದ್ದೀವಿ. ಖಂಡಿತ ಅಮ್ಮ, ನೀನು ನಾನು ಮಾತಾಡೋದನ್ನ ಕೇಳಿಸ್ಕೊಂತೀನಿ ಅನ್ಕೊಂತೀನಿ. ಇಂಥ ಭಕ್ತನ ಪಡೆದಂಥ, ಇಂಥ ವಾರಸದವನ್ನ ಪಡೆದಂಥ ನೀವೇ ಧನ್ಯ. ಖಂಡಿತ ಅಮ್ಮ, ನಿಜವಾಗ್ಲೂ ನಾನು ಅಮ್ಮನಲ್ಲಿ ಕೇಳೋದು ಇಷ್ಟೇ, ಬರುವಂಥ ಜನಕ್ಕೆ ಒಳ್ಳೇದಾಗಬೇಕು. ಬರುವಂಥ ಜನದಿಂದ ನಮ್ಗೆ ಏನನ್ನು ನಾವು ಕೇಳ್ಕೊಳ್ಳಲ್ಲ, ಜನಕ್ಕೆ ನಾವು ಕೇಳೋದು ಇಷ್ಟೇ, ನೀವು ಅಮ್ಮನಿಗೆ ಅಂತ ಏನನ್ನು ಕೊಡಬೇಡಿ. ಬರುವಂಥ ಭಕ್ತಾದಿಗಳಿಗೆ ನಿಮ್ಮ ಕೈಲಾದಷ್ಟು ಅನ್ನದಾನವನ್ನು ಮಾಡಿ. ಹೊರಗಡೆ ಇರುವಂಥ ಎಷ್ಟೋ ಜನಕ್ಕೆ ಖಂಡಿತ ಹೌದು ಅನ್ನ ಇರಲ್ಲ, ಊಟ ಇರಲ್ಲ, ಅಂಥವ್ರಿಗೆ ಅನ್ನ ಊಟವನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಕೈಲಾದಷ್ಟು ಅನಾಥರಿಗೆ ಸಹಾಯ ಮಾಡಿ ಅಂತ ಕೇಳ್ತೀನಿ ಅಷ್ಟೇ. ಅಮ್ಮ ನಿಜ, ನನಗೆ ಫೈನಲ್ ನಾನು ಹೇಳ್ತಿರೋದು ಇಷ್ಟೇ ಅಮ್ಮ. ಖಂಡಿತ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಹಳ ಖುಷಿ ಮತ್ತು ಬಹಳ ಧನ್ಯ ನಾನು ಖಂಡಿತವಾಗಲು. ಅಮ್ಮ ನನಗೆ ಇವಾಗ ತುಂಬ ಜನ ವಿಡಿಯೋ ನೋಡ್ತಿರೋದ್ರಲ್ಲಿ ಮತ್ತು ಕರ್ನಾಟಕದಲ್ಲಿ ದೇವ್ರನ್ನ ನಂಬದೇ ಇರೋ ಎಷ್ಟೋ ಮೂರ್ಖರು ಮೂಢರೆಲ್ಲ ಖಂಡಿತವಾಗ್ಲೂ ಇದ್ದಾರೆ. ಸೊ ಅವರಿಗೆಲ್ಲ ಏನು ಹೇಳ್ತೀರಾ? ಅದಾದಮೇಲೆ ನಾನು ಅಮ್ಮನ ಹತ್ರ ನೇರವಾಗಿ ಅಮ್ಮನ ಹತ್ರನೇ ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳಬೇಕಮ್ಮ. ದೇವ್ರನ್ನ ನಂಬದೇ ಇರೋರಿಗೆ, ದೇವರು ಇಲ್ಲ ಅಂತ ಹೇಳೋರಿಗೆ ಏನು ಹೇಳ್ತೀರಮ್ಮ ನೀವು? ದಯವಿಟ್ಟು ಹೇಳಿ. ನೋಡಿ, ದೇವರು ಇಲ್ಲ ಅಂತ ಹೇಳ್ತಾರೆ ಕೆಲವರು. ದೇವ್ರನ್ನ ತೋರಿಸಿ ಅಂದ್ರೆ ನಾವು ತೋರ್ಸಕ್ಕಾಗಲ್ಲ. ಖಂಡಿತ ಹೌದು ಅಲ್ವಾ? ಈಗ ಒಬ್ಬ ಮನುಷ್ಯನಿಗೆ ಒಂದು ನೀರು, ಗಾಳಿ, ಬೆಂಕಿ ಎಷ್ಟು ಮುಖ್ಯನೋ ಒಂದು ದೈವ ಅನ್ನೋದು ಅಷ್ಟೇ ಮುಖ್ಯ. ಇವತ್ತು ನಂಬಿಕೆನೇ ದೇವ್ರು. ದೇವ್ರು ಎಲ್ಲೂ ಇರಲ್ಲ, ನಂಬಿಕೆನೇ ದೇವ್ರು. ಇವತ್ತು ನಾವು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಒಂದು ನಂಬಿಕೆಯನ್ನ ಇಟ್ಟು ಮಾಡ್ತೀವಿ. ಆ ನಂಬಿಕೆಯನ್ನೇ ದೇವ್ರು. ನಾವು ಯಾವ ರೀತಿ ನಂಬ್ತೀವೋ ಆ ರೀತಿ ದೇವ್ರು ನಮ್ಗೆ ವರ ಕೊಡ್ತಾ ಹೋಗುತ್ತೆ. ನೋಡಿ, ಇದನ್ನು ನಾವು ನೀವೆಲ್ಲರೂ ಅರ್ಥ ಮಾಡ್ಕೊಬೇಕಾಗಿರೋ ವಿಚಾರ. ಗಾಳಿನ ನಾವು ನೋಡಿಲ್ಲ, ಆದರೂ ಉಸಿರಾಡ್ತಾ ಇದ್ದೀವಿ. ಖಂಡಿತವಾಗ್ಲು ದೇವ್ರನ್ನ ನೋಡಿಲ್ಲ, ಬಟ್ ಅದು ಕಾಪಾಡ್ತಿದೆ ನಮ್ಮನ್ನು. ಸ್ವಾಮಿ, ಅಮ್ಮ ನನ್ನ ಉಚ್ಚಟತನಂದು ತಿಳ್ಕೊಂಡ್ರೂ ಪರವಾಗಿಲ್ಲ. ನನ್ನೊಂದು ರಿಕ್ವೆಸ್ಟ್ ಇದೆ, ವಿಡಿಯೋ ನೋಡ್ತಿರೋ ಜನಗಳಿಗೆ ಮತ್ತು ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗಬೇಕಿದೆ ಅಮ್ಮ ಇಲ್ಲಿ ಇದ್ದಾರೆ ಇಲ್ಲ ಅಂತ. ನಾನು ಅಮ್ಮನವ್ರ ಹತ್ರ ನಾನು ನೇರವಾಗಿ ಒಂಚೂರು ಮಾತಾಡ್ಬೋದು? ಈ ಚಾನಲ್ ನೋಡ್ಕೊಂಬರೋರು, ವಿಡಿಯೋ ನೋಡ್ಕೊಂಬರೋರು, ನೀನು ಇದೆಯಾ ಅಂತ ನಂಬಬೇಕು. ಆ ನಂಬಿಕೆ ನೀನು ಉಳಿಸ್ಕೊಬೇಕು. ದಯವಿಟ್ಟು ಅಮ್ಮ, ನೀನು ಇದೆಯಾ, ನಾನು ಇದೀನಿ, ಸತ್ಯವಾಗೂ ಇಲ್ಲಿ ನೆಲೆಸಿದ್ದೀನಿ. ಬರೋ ಭಕ್ತರು ನನ್ನ ಕಷ್ಟ ಕಾರ್ಪಣ್ಯಗಳನ್ನು ಕಾಪಾಡ್ಕೊತೀನಿ. ಎಲ್ಲರೂ ನನ್ನ ಮಕ್ಕಳಿದ್ದಾಗೆ. ಇಡೀ ಕರ್ನಾಟಕಕ್ಕೆ ಇನ್ನು ಮುಂದೆ ನಾನು ದಾರಿದೀಪ ಆಗ್ತೀನಿ. ಇಷ್ಟು ದಿನ ನೀನು ಬಚ್ಚಿಟ್ಕೊಂಡಿದ್ದು ಸಾಕಮ್ಮ. ಬರೀ ಕೆಲವೊಬ್ಬ ಭಕ್ತರುಗಳಿಗೆ ಮಾತ್ರ ಒಳ್ಳೇದು ಮಾಡ್ಕೊಂಡಿರೋದಲ್ಲ, ನೀನು ಇಡೀ ಕರ್ನಾಟಕದ ಸೊತ್ತಾಗಿರ್ತೀಯ. ಇಡೀ ಕರ್ನಾಟಕಕ್ಕೆ ಒಳ್ಳೇದು ಮಾಡ್ಬೇಕು ನೀನು. ನಾನಿದ್ದೀನಿ, ನಾನು ಇಲ್ಲಿ ನೆಲೆಸಿದ್ದೀನಿ, ಇಡೀ ಪ್ರಪಂಚಕ್ಕೆ ನಾನು ದಾರಿದೀಪ ಆಗ್ತೀನಿ ಅಂದರೆ ನೀನು ಹೂವು ಕೊಟ್ಟು ನಾನು ಇದೀನಿ ಅಂತ ಪ್ರೂವ್ ಮಾಡ್ಬೇಕು. ಇವಾಗ ಕೊಡಮ್ಮ, ನೀನು ಬೇಡಿ ಬರುವಂಥ ಭಕ್ತರುಗಳನ್ನ ಇಷ್ಟಾರ್ಥವನ್ನು ನೆರವೇರಿಸ್ಕೊಡ್ತೀನಿ ಅಂತ. ಇದಕ್ಕಿಂತ ತುಂಬ ಅದ್ಭುತವಾದ ಉದಾಹರಣೆ ನಮ್ಗೆ ಯಾರಿಗೂ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ಯಾರ್ಯಾರು ದೇವರಿಲ್ಲ ಸುಳ್ಳು ಅವ್ರು ಆಡಂಬರಕ್ಕೆ ಬೆಳೆಸ್ಕೊತಾ ಇದ್ದಾರೆ. ಮೂಢನಂಬಿಕೆನ ನಂಬಬೇಡ್ರಿ ಅನ್ನೋ ಮೂಢ ಜನಗಳಿಗೆ ನಾನು ಹೇಳ್ತಿರೋದು ಒಂದು ಮಾತು, ಒಂದೇ ಒಂದು ಸರಿ ಅಮ್ಮ ಜಗನ್ಮಾತೆಯಾದ ಓಂ ಶಕ್ತಿ ಪಾದಕ್ಕೆ ಬಂದು ಬಿಳಿ, ಗೊತ್ತಾಗುತ್ತೆ ನಿಮ್ಮ ಆಕೆ ಪವರ್ ಏನೋ, ಆಕೆನ ಹೊಲಿಸ್ಕೊಂಡಿರೋಂತಹ ವೆಂಕಟೇಶ್ವರ ಸ್ವಾಮಿ ಅಮ್ಮನವರ ಪವರ್ ಏನು ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಾ ಹೋಗುತ್ತೆ. ಸೀರಿಯಸ್ ಆಗಿ ಇದನ್ನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಇಡೀ ಕರ್ನಾಟಕಕ್ಕೆ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಒಂದೇ ಒಂದು ಸರಿ ಸಾಕ್ಷಾತ್ ಜಗನ್ಮಾತೆ ಪಾದನ ನಂಬಿ. ಕಂಪ್ಲೀಟ್ ಅಮ್ಮನವ್ರ ಡೀಟೇಲ್ಸ್ ಮತ್ತು ಅವ್ರ ನಂಬರು ಮತ್ತು ಈ ಅಮ್ಮನವ್ರು ಎಲ್ಲಿ ನಿಲ್ಲಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ನ ಕಂಪ್ಲೀಟ್ ಬ್ಯಾಂಡಲ್ಲಿ ಹಾಕಿರ್ತೀನಿ. ನೀವು ತೊಗೊಂಡು ನೇರವಾಗಿ ಅಮ್ಮನವ್ರಿಗೆ ಕಾಲ್ ಮಾಡ್ಬೋದು, ನಿಮ್ಮ ಕಷ್ಟಗಳನ್ನ ಕೇಳ್ಕೊಬೋದು, ಕ್ಲಿಯರ್ ಮಾಡ್ಕೊಬೋದು. ಆದರೆ ಇಲ್ಲಿ ನಿಮ್ಮಿಂದ ಬಯಸೋದು ಜಗನ್ಮಾತೆ ವಂಶಕ್ಕೆ ಒಂದು ಮಡ್ಲಕ್ಕಿ ಮಾತ್ರ, ಆಕೆ ಸೆರಿಗೆಗೆ ₹1 ಮಾತ್ರ. ನಿಮ್ಮ ಪ್ರತಿ ಅಮಾವಾಸ್ಯೆ ದಿನ ಬಂದು ಭಾನುವಾರ, ಮಂಗಳವಾರ, ಶುಕ್ರವಾರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಆದರೆ ಪ್ರತಿ ಅಮಾವಾಸ್ಯೆ ದಿನ ನಿಮ್ಮ ಸಂಕಲ್ಪನ ನೆನಪು ಮಾಡಿಕೊಂಡು ಉಪ್ಪಿನ ದೀಪ ಹಚ್ಚಿದ್ರೆ ನಿಮ್ಮ ಯಾವುದೇ ಋಣಭಾರಗಳಿದ್ದರು ತಾಯಿ ಹಿಂಗನ್ನಷ್ಟು ಕ್ಲಿಯರ್ ಮಾಡಿಕೊಡ್ತಾರೆ. ಇದಕ್ಕಿಂತ ನೋಡಿ, ನಾನು ಒಬ್ಬ ನಾಸ್ತಿಕನಾಗಿ, ಒಬ್ಬ ನಾರ್ಮಲ್ ಹುಡುಗ ಆಗಿ ಸಾಕ್ಷಾತ್ ಜಗನ್ಮಾತೆಗೆ ನಾನು ಪರೀಕ್ಷೆ ಇಟ್ಟಾಗ, ಅಮ್ಮ ನೀನು ಇಲ್ಲಿದೆಯಾ ಅನ್ನೋದೇ ಸುತ್ತಾದ್ರೆ ನೀನು ಹೋಗೊಟ್ಟು ನೀನು ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದಾಗ, ಒಬ್ಬ ಚಿಕ್ಕ ಹುಡುಗನ ಮಗನ ಮಾತಿಗೆ ಇಷ್ಟು ಹೋಗೊಟ್ಟು ಕಿವಿಗೊಟ್ಟು ನಾನೆಲ್ಲ ಕಷ್ಟಗಳನ್ನ ಕ್ಲಿಯರ್ ಮಾಡೋ ತಾಯಿ ತನ್ನನ್ನೇ ಎಲ್ಲ ಅಂತ ನಂಬಿ ಬರೋ ಭಕ್ತರನ್ನ ಬಿಟ್ಬಿಡ್ತಾಳ. ನೋಡಿ ಅಷ್ಟೇ. ಆ ಸ್ವಾಮಿ ಅಮ್ಮ ಏನು ಮಾತಾಡೋಕ್ಕೆ ಪದಗಳಿಲ್ಲ. ಆ ಜಗನ್ಮಾತೆ ಒಂದೇ ಒಂದು ಊರಲ್ಲಿ ಉತ್ತರ ಕೊಟ್ಬಿಟ್ರಿ. ಇವಾಗ ಎಕ್ಸ್ಟ್ರಾ ನಾನು ಮಾತಾಡಿದ್ರೆ ಅದು ಚೆನ್ನಾಗೂ ಇರಲ್ಲ. ಸೊ ಯಾರ್ಯಾರು ಅಮ್ಮನವ್ರನ್ನ ನೋಡಬೇಕು, ದರ್ಶನ ಮಾಡ್ಕೋಬೇಕು, ನಿಮ್ಮ ಕಷ್ಟಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದು ಆ ವೆಂಕಟೇಶ್ ಅಮ್ಮನವ್ರು ನಂಬರ್ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ಯಾವ ಟೈಮಿಗೆ ಅವ್ರು ಬರೋಕ್ಕೆ ಹೇಳ್ತಾರೆ, ನೀವು ಆ ಟೈಮ್ ಬರ್ಬೋದು. ನೇರವಾಗಿ ಅಮ್ಮನವ್ರು ಎದುರುಗಡೆನೇ ಬಿಡ್ತಾರೆ. ಇವತ್ತು ನೋಡಿದ್ರೆ ಒಬ್ಬ ನಾಸ್ತಿಕನಾಗಿ, ಒಬ್ಬ ಹುಡುಗನಾಗಿ ನನ್ನನ್ನು ಎಷ್ಟು ಹತ್ತದಲ್ಲಿ ಅಮ್ಮ ಇಲ್ಲೇ ಇದ್ದಾರೆ, ಇಷ್ಟೊತ್ತು ನನ್ನ ಬಿಟ್ಟಿದ್ದಾರೆ. ನಾನು ನೇರ ಅಮ್ಮನ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ನೀವು ಕೂಡ ನೇರ ಅಮ್ಮನ ಹತ್ರ ಮಾತಾಡ್ಬೋದು ಖಂಡಿತವಾಗ್ಲು. ಸೊ ಇದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ. ಅಮ್ಮ ನೆಲೆಸಿದ್ದಾರೆ. ಯಾರ್ಯಾರು ಬರ್ತಾರೋ ಅಮ್ಮನ ಪಾದಕ್ಕೆ, ಅಮ್ಮನ ನೆನೆಸಿ ಯಾರ್ಯಾರು ಬರ್ತಾರೋ, ಅಮ್ಮನ ಸೇವೆಗೆ ಯಾರ್ಯಾರು ಬರ್ತಾರೋ ಎಲ್ಲರೂ ಅಮ್ಮನವ್ರು ಕಾಪಾಡ್ಕೊಳ್ತಾರೆ ಅನ್ನೋದಷ್ಟೇ ಹೇಳೋಕ್ಕೆ ಸಾಧ್ಯ ನನ್ನ ಕೈಲಿ. ಅಮ್ಮ, ನಾನು ಅಮ್ಮನ ಪರೀಕ್ಷೆ ಮಾಡಿದ್ದಕ್ಕೆ ನನ್ನ ದಯವಿಟ್ಟು ಕ್ಷಮಿಸ್ಬೇಕು ನೀವು. ಯಾಕಂದರೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕಾಗಿದೆ. ಇಲ್ಲ, ಪರೀಕ್ಷೆ ಮಾಡಿದಾಗೇ ಅಮ್ಮ ಏನು ಅಂತ ಗೊತ್ತಾಗೋದು. ಚಿನ್ನನ ಬೆಂಕಿಗಿಟ್ಟಾಗೇ ಅದು ಬಂಗಾರ ಆಗೋದು.
ಆ ರೀತಿ ನಾವು ನಮ್ಮದೇ ಇರೋವಂಥವ್ರಿಗೋಸ್ಕರ ನೀವು ಮಾಡಿರೋದು, ಅದ್ರಲ್ಲಿ ತಪ್ಪಿಲ್ಲ. ನನ್ನಿಂದ ಏನಾದರೂ ದಯವಿಟ್ಟು ಅಮ್ಮ ನಿನ್ನ ಮನಸ್ಸಿಗಾಗಿ ಅಮ್ಮ ನಾನು ನಿನ್ನ ಮಗ ಇದ್ದಾಗೆ ಮಗದ ಮಾತುಗಳು ನಿನಗೆ ಹರ್ಟಾಗಲ್ಲ ಅಂತ ನಂಬ್ತೀನಿ ಅಮ್ಮ. ನೀವು ಕೂಡ ನಮ್ಗೆ ಕ್ಷಮಿಸ್ಬೇಕು ಅಮ್ಮ. ಇಷ್ಟೊತ್ತು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಹಳ ಖುಷಿ ಇದೆ, ಬಹಳ ಧನ್ಯ. ಇನ್ನೊಂದು ಚಿಕ್ಕ ಅವಕಾಶ ನಿಮ್ಮಲ್ಲಿ ಕೇಳ್ಕೊತೀನಿ, ದಯವಿಟ್ಟು ಇಲ್ಲ ಅನ್ಬಾರ್ದು. ಅಮ್ಮನವ್ರಿಗೆ ಮಾಲೆ ಧಾರಣೆ ಮಾಡ್ತಾ ಇದ್ದೀರ ನೀವು, ಅದನ್ನು ನೋಡೋಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ ನಮಗೆ. ಮತ್ತು ನಮ್ಮ ವೀಕ್ಷಕರು ಒಂದು 2 ಪ್ರಶ್ನೆನ ಅದಕ್ಕೋಸ್ಕರ ಇಟ್ಟಿದ್ದಾರೆ ನಿಮ್ಮ ಹತ್ರ, ನೀವು ಅದಕ್ಕೂ ಕೂಡ ಉತ್ತರ ಕೊಡಬೇಕು ದಯವಿಟ್ಟು. ಅಮ್ಮ ಜಗನ್ಮಾತೆ, ಇಡೀ ಪ್ರಪಂಚಕ್ಕೆ ತಾಯಿ ನೀನು ಇದೆಯಾ ಅಂತ ಪ್ರೂವ್ ಮಾಡ್ಕೊಂಡಿದ್ಯಾ. ನಿನ್ನನ್ನು ಆ ಥರ ಕೇಳಿದ್ದಕ್ಕೆ ನಿನಗೆ ಹರ್ಟಾಗಿ ದಯವಿಟ್ಟು ಕ್ಷಮಿಸಮ್ಮ. ನಿನ್ನನ್ನು ಯಾರ್ಯಾರು ನಂಬಿ ಬರ್ತಾರೆ ಎಲ್ಲರಿಗೂ ಆಯಸ್ಸು ಆರೋಗ್ಯ ಅಂತಸ್ತು ಕೊಟ್ಟು ನಾನು ಇದೀನಿ ಅಂತ ಒಂದು ಭರವಸೆ ಕೊಟ್ಕೊಂಡು ನೀನು ಕಾಪಾಡ್ಕೋಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಪರಾಶಕ್ತಿ, 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 ಓಂ ಶಕ್ತಿ, ಓಂ ಶಕ್ತಿ, ಪರಾಶಕ್ತಿ, 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 ಓಂ ಶಕ್ತಿ, 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 ಸೆಂಟ್ರಿಗೆ ಬನ್ನಿ, ಸೆಂಟ್ರಿಗೆ ಬನ್ನಿ. ಓಂ ಶಕ್ತಿ, ಓಂ ಶಕ್ತಿ ಇಟ್ಕೊಳ್ಳಿ. ಓಂ ಶಕ್ತಿ, 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 ಓಂ ಶಕ್ತಿ. ಖಂಡಿತವಾಗಲೂ ಅಮ್ಮನ ಮಾಲಾಧಾರಣೆ ನೋಡಿದಂಥ ಭಾಗ್ಯ ಅದು ಹೇಳೋಕ್ಕಾಗಲ್ಲ ಬಾಯಲ್ಲಿ. ಖಂಡಿತವಾಗಲು ಅಷ್ಟು ಅದ್ಭುತವಾಗಿ, ಅಷ್ಟೇ ನಿಯಮ ಭಕ್ತಿಯಾಗಿ, ಅಷ್ಟು ಅಚ್ಚರ ಪ್ರೀತಿಯಿಂದ ತನ್ನ ಮಕ್ಕಳಿಗೆ ಹೇಗೆ ತನ್ನ ಸರಿದಾನ ಕರ್ಸ್ಕೋಬೇಕು ಅನ್ನೋದನ್ನ ತುಂಬ ಅದ್ಭುತವಾಗಿ ಧಾರಣೆ ಮಾಡಿದಂಥ ವೆಂಕಟೇಶ್ ಅಮ್ಮನವರು ಮತ್ತು ಅಮ್ಮ ನಿಮ್ಮ ಹೆಸರು ನನಗೆ ಗೊತ್ತಾಗಿದೆ. ಖಂಡಿತ ಭಾಗ್ಯಮ್ಮ ಅವರು ಅಮ್ಮನ್ನ ಕರೆಸಿದಂಥ ರೀತಿಯಾಗಿರ್ಬೋದು, ಒಲಿಸಿದಂಥ ರೀತಿಯಾಗಿರ್ಬೋದು, ಭಾರಿ ಖುಷಿ ಆಯಿತು, ಭಾರಿ ಅದ್ಭುತವಾಗಿತ್ತು. ಖಂಡಿತವಾಗಲೂ ಅಮ್ಮನ ಬಗ್ಗೆ ಮಾತಾಡೋಕ್ಕೆ ನನಗೆ ಅಷ್ಟು ಗೊತ್ತಿರೋ ಜೊತೆ ಮಾತಾಡೋದೇ ಅದು ಚಂದ. ಅಮ್ಮ ನೀವು ಮಾಲೆ ಹಾಕಬೇಕಾದ್ರೆ ಅಮ್ಮನವ್ರು ಮೈ ಮೇಲೆ ಬಂದಿದ್ದರು, ಹೇಗೆ ಆ ಬಗ್ಗೆ ಹೇಗೆ ದಯವಿಟ್ಟು ಹೇಳಿ. ಅಮ್ಮನ ಸ್ಮರಣೆ ಮಾಡ್ತಾ ಇರ್ತೀನಿ, ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಅಂದರೆ ನಿಮ್ಗೆ ಯಾವುದೇ ಥರ ಅಮ್ಮ ಬರೋ ಐಡಿಯಾ ಏನಿರಲ್ಲ? ಇರಲ್ಲ ಇರಲ್ಲ ಇರಲ್ಲ. ಇದು ಯಾರೋ ಒಬ್ಬರು ಕೆಲವೊಬ್ಬರು ಹೇಳ್ತಾರೆ ಫೇಕಿಗೆ ಅಂತ, ಬರೋ ಭಕ್ತರು ಹಾಗೆ ಸುಮ್ಮನೆ ಏನೋ ಪಬ್ಲಿಸಿಟಿ ಮಾಡೋದಲ್ಲ. ತಾಯಿ ಜಗನ್ಮಾತೆ ಹೊಲ್ದಾಗ ಮಾತ್ರ ಆ ಥರ ಮೈ ಮರೆಯೋಕ್ಕೆ ಸಾಧ್ಯ ಖಂಡಿತವಾಗಲು. ಸೊ ಅದನ್ನು ಇವತ್ತು ಅಮ್ಮ ನಾವು ನಿಮ್ಮನ್ನು ನೋಡಿದೆ. ಖಂಡಿತವಾಗಲು ವೆಂಕಟೇಶ್ ಅಮ್ಮವರೇ, ಖಂಡಿತವಾಗಲೂ ಇಷ್ಟು ಜನ ಭಕ್ತ ಸಮೂಹ ಇದೆಯಲ್ಲ ನಿಮ್ಮಿಂದ, ಇದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಖಂಡಿತವಾಗ್ಲು. ಇಲ್ಲಿ ಬರೋ ಮುಂದೆ ಈ ವಿಡಿಯೋನ ನೋಡಿ ಮತ್ತು ಈ ತಾಯಿನ ನಂಬಿ ಬರೋ ಭಕ್ತರಿಗೆ ಏನು ಹೇಳ್ತೀರಮ್ಮ? ನಂಬಿ ಬಂದವ್ರಿಗಷ್ಟು ಮೋಸ ಅಂತೂ ಮಾಡಿಲ್ಲ, ಚೆನ್ನಾಗವ್ರೆ. ನಾವು ಏನೂ ಇಲ್ಲದೆ ಇದ್ದವರು ಅಮ್ಮನ ನಂಬಿದ ಮೇಲೆ ನಾನು ಚೆನ್ನಾಗೇ ಇರೋದು. ನನ್ನ ಮಕ್ಕಳೆಲ್ಲ ಚೆನ್ನಾಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ ಸ್ವಾಮಿ. ಆ ಅಮ್ಮನ ನಂಬಿದಕ್ಕಂತೂ ನಾನು ಇವತ್ತಿಗೂ ಚೆನ್ನಾಗಿದ್ದೀನಿ ನೋಡಿ. ಇದೆಲ್ಲ ಬೇಕಾಗಿರೋದು ಒಬ್ಬ ತಾಯಿಗೆ ತನ್ನ ಮಗಳಿಂದ ಬೇಕಾಗಿರೋ ಮಾತಿದು, ನನ್ನ ಅಮ್ಮನಿಂದ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರಲ್ಲ, ಸೂಪರ್ ಅಮ್ಮ. ಖಂಡಿತವಾಗ್ಲೂ ಈ ಸೇವೆ ನಿರಂತರವಾಗಿ ಓಂ ಶಕ್ತಿಗೆ ಇರಲಿ ಅಮ್ಮ. ಖಂಡಿತವಾಗ್ಲೂ ಇದೇ ಥರ ಯಾರ್ಯಾರು ನಂಬಿಬೋದು ಭಕ್ತರಿಗೆ. ಸೊ ನೀವೆಲ್ಲರೂ ಮಾರ್ಗದರ್ಶನ ಆಗಬೇಕು ನಾನು ಕೇಳ್ಕೊತೀನಿ ಖಂಡಿತವಾಗ್ಲೂ. ಮತ್ತು ಇಷ್ಟೊತ್ತು ನನಗೆ ವೀಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ವೆಂಕಟೇಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಈ ಎಲ್ಲ ಭಕ್ತ ಸಮೂಹಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಯಾರ್ಯಾರು ಭಕ್ತರು ಬರ್ತಾರೆ ಎಲ್ಲ ನಾನೇನು ಡಿಸ್ಪ್ಲೇ ನಂಬರ್ ಆಗಿರ್ತೀನಿ, ನೀವೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೋಬೋದು, ಅಮ್ಮನವ್ರನ್ನ ಭೇಟಿ ಆಗ್ಬೋದು ನೇರವಾಗಿ. ಯಾರೇ ಬಂದರೂ ನಿಷ್ಕಲ್ಮಶ ಭಕ್ತಿಯಿಂದ, ಅಚಲವಾದ ಪ್ರೀತಿಯಿಂದ ನಿನ್ನನ್ನು ನಂಬಿದ್ದೀನಿ ತಾಯಿ ಅಂತ ತಾಯಿ ಪಾದ ಇಟ್ಕೊಳ್ಳಿ, ಯಾರನ್ನೂ ಕೈ ಬಿಡಲ್ಲ ಅಂತ ಈ ವಿಡಿಯೋ ಬೇಕಾದ್ರೆ ಹೇಳ್ತೀನಿ ಅಮ್ಮ. ಖಂಡಿತ ಇನ್ನೊಂದು ದಿನ ಅಮ್ಮನ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ಥ್ಯಾಂಕ್ಸ್ ಅಮ್ಮ, ಇಷ್ಟೊತ್ತು ನಮಗೆ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಭಾರಿ ಖುಷಿ ಆಯಿತು. ಬನ್ನಿ, ನಿಮಗಾಗಿ ಅಮ್ಮನ ದೇವಸ್ಥಾನ ಅಮ್ಮ ಯಾವಾಗೂ ಕಾಯ್ಕೊಂಡಿರುತ್ತೆ ಸ್ವಾಮಿ. ಕೊಟ್ಟೆ, ಐಶ್ವರ್ಯ ಕೊಟ್ಟೆ, ಚಕ್ರ ಕೊಟ್ಟೆ, ಅಭಿವೃದ್ಧಿ ಕೊಟ್ಟು ಕಾಪಾಡಲಿ, ಆರೋಗ್ಯವಾಗಿ ಆಯುಷ್ವಂತವಾಗಿ ಚೆನ್ನಾಗಿರ್ಬೇಕು. ಆಗಲಿ ಸ್ವಾಮಿ. ನಮ್ಮಪ್ಪ ಕಾಪಾಡವ ನಮ್ಮಮ್ಮ.
ಸೊ ಥ್ಯಾಂಕ್ ಯು. ಯಾರ್ಯಾರು ದೇವಸ್ಥಾನ ಯೂಟ್ಯೂಬ್ ಚಾನಲ್ ನೋಡ್ತೀನಿ ನಿಮ್ಮೆಲ್ಲರೂ ಒಳ್ಳೇದಾಗಲಿ, ಆ ತಾಯಿ ಆಯಸ್ಸು ಆರೋಗ್ಯ ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ. ಈ ಚಾನಲ್ ಉದ್ದೇಶ ಇಷ್ಟೇ, ಯಾವ ದೇವ್ರ ಬೆಳಕಿಗೆ ಬಂದಿಲ್ಲ, ತುಂಬ ಅದ್ಭುತವಾಗಿ ಬಡವರ ಕಷ್ಟಗಳನ್ನ ಕ್ಲಿಯರ್ ಮಾಡ್ತಾ, ತನ್ನ ನಮ್ಮದು ಭಕ್ತಗಳನ್ನ ಕಷ್ಟನ ಕ್ಲಿಯರ್ ಮಾಡ್ತಾ, ಇವತ್ತಿಗೂ ಆಡಂಬರ ಇಲ್ಲದೆ, ಒಂದು ವಿಶೇಷತೆ ಇಲ್ಲದೆ, ತನ್ನ ಭಕ್ತರ ಮಕ್ಕಳಂತ ಕಾಪಾಡ್ತಿರೋ ಎಲ್ಲ ದೇವರುಗಳು ಇಡೀ ಕರ್ನಾಟಕಕ್ಕೆ ತಾಯಿ ಆಗಬೇಕು, ಇನ್ಮೇಲೆ ತಂದೆಗಳಾಗಬೇಕು. ಸೊ ಈ ಉದ್ದೇಶ ಈ ಚಾನಲ್ದಾಗಿರುತ್ತೆ. ಸೊ ಯಾರು ನೋಡಿದ್ದೀರಾ, ಯೂಟ್ಯೂಬಲ್ಲಿ ನೋಡ್ತೀರಾ, ಫೇಸ್ಬುಕ್ಕಲ್ಲಿ ನೋಡ್ತೀರಾ, ಇನ್ಸ್ಟಾದಲ್ಲಿ ನೋಡ್ತೀರಾ, ಎಲ್ಲರೂ ಶೇರ್ ಮಾಡ್ತಾ ಅಂತ ಹೇಳ್ತಾ, ನೀವು ಒಂದ್ಸರಿ ಅಮ್ಮನ ಭೇಟಿ ಮಾಡಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ನೀವೇ ನೋಡಿ ಒಂದ್ಸರಿ. ಥ್ಯಾಂಕ್ ಯು.